ನಮಸ್ಕಾರ ಸ್ನೇಹಿತರೆ. ಆಗಸ್ಟ್ 9, 1965 ರಾಷ್ಟ್ರೀಯ ಟೆಲಿವಿಷನ್ ಕ್ಯಾಮೆರಾಗಳ ಮುಂದೆ ಕುಳಿತಿದ್ದ ಒಬ್ಬ ನಾಯಕ ಕಣ್ಣೀರು ಹಾಕುತ್ತಾ, ನನ್ನ ಜೀವನದುದ್ದಕ್ಕೂ ಸಿಂಗಾಪುರ ಮತ್ತು ಮಲೇಷ್ಯಾ ಒಂದಾಗಿಯೇ ಇರಬೇಕು ಎಂದು ನಾನು ನಂಬಿದ್ದೆ, ಆದರೆ ಇಂದು ನಾವು ಒಂಟಿಯಾಗಿದ್ದೇವೆ ಎಂದು ಹೇಳಿದ. ಆ ನಾಯಕನೇ ಸಿಂಗಾಪುರದ ಪಿತಾಮಹ ಲೀ ಕುವಾನ್ ಯು. ಅಂದು ಮಲೇಷ್ಯಾ ದೇಶವು ಸಿಂಗಾಪುರವನ್ನು ತನ್ನ ದೇಶದಿಂದ ಹೊರಹಾಕಿತ್ತು. ಅಂದಿನ ಸಿಂಗಾಪುರದ ಪರಿಸ್ಥಿತಿ ಹೇಗಿತ್ತೆಂದರೆ, ಆ ದೇಶದ ಗಾತ್ರ ನಮ್ಮ ಬೆಂಗಳೂರು ನಗರಕ್ಕಿಂತಲೂ ಚಿಕ್ಕದು. ಕುಡಿಯಲು ಒಂದು ಹನಿ ಸಿಹಿ ನೀರಿನ ನದಿ ಇಲ್ಲ. ಕೃಷಿ ಮಾಡಲು ಅಲ್ಲಿ ಫಲವತ್ತಾದ ಭೂಮಿ ಇಲ್ಲ. ದೇಶದ ಜನರಿಗೆ ತಿನ್ನಲು ಆಹಾರವಿಲ್ಲ. ಬದುಕಲು ಮನೆಗಳಿರಲಿಲ್ಲ. 70% ಜನರು ಕೊಳಚೆ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದರು. ಮಲಯಾಳಿಗಳು, ಚೀನಿಯರು ಮತ್ತು ತಮಿಳರ ನಡುವೆ ನಿರಂತರವಾಗಿ ರಕ್ತಸಿಕ್ತ ಜಾತಿ ಧರ್ಮಗಳ ಗಲಭೆಗಳು ನಡೆಯುತ್ತಿದ್ದವು. ಆಗ ಪ್ರಪಂಚದ ದೊಡ್ಡ ದೊಡ್ಡ ಆರ್ಥಿಕ ತಜ್ಞರು, ಸ್ವಂತ ಸೈನ್ಯವೂ ಇಲ್ಲದೆ ಕುಡಿಯುವ ನೀರಿಗೂ ಪಕ್ಕದ ಮಲೇಷಿಯಾ ಮುಂದೆ ಕೈಕಟ್ಟಬೇಕಾದ ಈ ಸಣ್ಣ ದ್ವೀಪ ಮುಂದಿನ 10 ವರ್ಷಗಳಲ್ಲಿ ಹಸಿವಿನಿಂದ ಸತ್ತು ಸ್ಮಶಾನವಾಗುತ್ತದೆ ಎಂದು ಎಲ್ಲರೂ ಹೇಳಿದ್ದರು. ಆದರೆ ಇಂದು ಇತಿಹಾಸವೇ ಬದಲಾಗಿದೆ. ಅಂದು ಸಿಂಗಾಪುರವನ್ನು ಹೊರಹಾಕಿದ ಮಲೇಷ್ಯಾಗೆ ಹೋಲಿಸಿದರೆ ಇಂದು ಸಿಂಗಾಪುರದ ತಲಾದಾಯ 6 ಪಟ್ಟು ಹೆಚ್ಚಾಗಿದೆ. ಅಂದು ಬಡತನದಿಂದ ನರಳುತ್ತಿದ್ದ ಸಿಂಗಾಪುರ ಇಂದು ಅಮೆರಿಕ, ಜಪಾನ್ ಮತ್ತು ಬ್ರಿಟನ್ ದೇಶಗಳಿಗಿಂತಲೂ ಶ್ರೀಮಂತವಾಗಿದೆ. ಇಲ್ಲಿನ ಪಾಸ್ಪೋರ್ಟ್ ಜಗತ್ತಿನ ಅತಿ ಶಕ್ತಿಶಾಲಿ ಪಾಸ್ಪೋರ್ಟ್ ಆಗಿದೆ. ಇಲ್ಲಿ ನಮಗೆಲ್ಲರಿಗೂ ಕಾಡುವ ಅತ್ಯಂತ ದೊಡ್ಡ ಪ್ರಶ್ನೆ ಎಂದರೆ, ಯಾವುದೇ ನೈಸರ್ಗಿಕ ಸಂಪನ್ಮೂಲಗಳಿಲ್ಲದ ಒಂದು ಸಣ್ಣ ದ್ವೀಪ, ಭ್ರಷ್ಟಾಚಾರದಿಂದ ಕೊರೆಯುತ್ತಿದ್ದ ಒಂದು ದೇಶ ಇಂದು ಭಾರತಕ್ಕಿಂತ ಅಭಿವೃದ್ಧಿಶೀಲ ದೇಶವಾಗಿ ಹೇಗೆ ಬೆಳೆಯಿತು? ಸಿಂಗಾಪುರದ ಈ ಆರ್ಥಿಕ ಪವಾಡದಿಂದ ಕಲಿಯಬೇಕಾದ ಅತ್ಯಂತ ಪ್ರಮುಖ ಪಾಠಗಳೇನು? ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಇತಿಹಾಸ ಮತ್ತು ಆರ್ಥಿಕ ನೀತಿಗಳ ಆಧಾರದ ಮೇಲೆ ಸಿಂಗಾಪುರ್ ಪವಾಡದ ಅಸಲಿ ರಹಸ್ಯವನ್ನು ತಿಳಿದುಕೊಳ್ಳೋಣ. ವಿಡಿಯೋ ಶುರು ಮಾಡೋ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಸ್ನೇಹಿತರೆ, ಸಿಂಗಾಪುರದ ಯಶಸ್ಸನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ಮೊದಲು ಆ ದೇಶದ ಇತಿಹಾಸವನ್ನು ತಿಳಿದುಕೊಳ್ಳಬೇಕು. 19ನೇ ಶತಮಾನದಲ್ಲಿ ಸಿಂಗಾಪುರ್ ಬ್ರಿಟಿಷರ ಒಂದು ವ್ಯಾಪಾರ ಬಂದರಾಗಿತ್ತು. ಆದರೆ 2ನೇ ಮಹಾಯುದ್ಧದಲ್ಲಿ ಜಪಾನ್ ಸಿಂಗಾಪುರವನ್ನು ವಶಪಡಿಸಿಕೊಂಡಾಗ ಇಡೀ ನಗರ ಸರ್ವನಾಶವಾಯಿತು. 1963ರಲ್ಲಿ ಸಿಂಗಾಪುರ್ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದು ಪಕ್ಕದ ಮಲೇಷ್ಯಾ ದೇಶದ ಜೊತೆ ಸೇರಿತು. ಆದರೆ ಈ ಒಕ್ಕೂಟ ಹೆಚ್ಚು ಕಾಲ ಉಳಿಯಲಿಲ್ಲ. ಮಲೇಷ್ಯಾದಲ್ಲಿ ಮಲಯ ಜನಾಂಗದವರ ಸಂಖ್ಯೆ ಹೆಚ್ಚಾಗಿದ್ದರೆ ಸಿಂಗಾಪುರದಲ್ಲಿ ಚೀನಿ ಮೂಲದವರ ಸಂಖ್ಯೆ ಹೆಚ್ಚಿತ್ತು. ಮಲೇಷ್ಯಾ ಸರ್ಕಾರಕ್ಕೆ ಸಿಂಗಾಪುರದ ಪ್ರಧಾನಿ ಲೀ ಕುವಾನ್ ಯು ಅವರ ಜನಪ್ರಿಯತೆ ಕಂಡು ಭಯ ಶುರುವಾಯಿತು. ಇದರ ಪರಿಣಾಮವಾಗಿ 1964ರಲ್ಲಿ ಭೀಕರ ಜನಾಂಗೀಯ ಗಲಭೆಗಳು ನಡೆದವು. ನೂರಾರು ಅಮಾಯಕರು ರಸ್ತೆಯಲ್ಲಿ ಕೊಲ್ಲಲ್ಪಟ್ಟರು. ಕೊನೆಗೆ ಆಗಸ್ಟ್ 9, 1965ರಂದು ಮಲೇಷ್ಯಾ ಸಂಸತ್ತು ಸಿಂಗಾಪುರವನ್ನು ಒಕ್ಕೂಟದಿಂದ ಹೊರಹಾಕುವ ಒಮ್ಮತದ ನಿರ್ಧಾರ ತೆಗೆದುಕೊಂಡಿತು. ಪ್ರಪಂಚದ ಇತಿಹಾಸದಲ್ಲೇ ಸ್ವಂತ ಇಚ್ಛೆಯಿಲ್ಲದೆ ಬಲವಂತವಾಗಿ ಸ್ವಾತಂತ್ರ್ಯ ಪಡೆದ ಏಕೈಕ ದೇಶ ಅಂದರೆ ಅದು ಸಿಂಗಾಪುರ. ಸ್ವತಂತ್ರವಾದ ಸಿಂಗಾಪುರದ ಮುಂದೆ 3 ಭೀಕರ ಸವಾಲುಗಳಿದ್ದವು. 1. ರಕ್ಷಣಾ ಬಿಕ್ಕಟ್ಟು. ಬ್ರಿಟಿಷ್ ಸೈನ್ಯವು ಸಿಂಗಾಪುರವನ್ನು ಬಿಟ್ಟು ಹೋಗುತ್ತಿತ್ತು. ಸ್ವಂತ ಸೈನ್ಯವಿಲ್ಲದೆ ಸಿಂಗಾಪುರವನ್ನು ಪಕ್ಕದ ಇಂಡೋನೇಷ್ಯಾ ಅಥವಾ ಮಲೇಷ್ಯಾ ಯಾವಾಗ ಬೇಕಾದರೂ ಆಕ್ರಮಿಸಿಕೊಳ್ಳಬಹುದಾಗಿತ್ತು. 2. ನೀರಿನ ಬಿಕ್ಕಟ್ಟು. ದೇಶದ ಜನರಿಗೆ ಕುಡಿಯುವ ನೀರಿಗಾಗಿ ಮಲೇಷ್ಯಾದ ಪೈಪ್ಲೈನ್ ಮೇಲೆ ಪೂರ್ತಿಯಾಗಿ ಅವಲಂಬನೆಯಾಗಿತ್ತು. ಮಲೇಷ್ಯಾ ಮನಸ್ಸು ಮಾಡಿದರೆ ಪೈಪ್ ಬಂದ್ ಮಾಡಿ ಸಿಂಗಾಪುರವನ್ನು ಹಸಿವಿನಿಂದ ಕೊಲ್ಲಬಹುದಾಗಿತ್ತು. 3. ನಿರುದ್ಯೋಗ. ಬ್ರಿಟಿಷ್ ಸೈನ್ಯ ಹೋದ ತಕ್ಷಣ ದೇಶದ 20% ಜನ ಉದ್ಯೋಗಗಳು ಒಂದೇ ರಾತ್ರಿಯಲ್ಲಿ ಮಾಯವಾದವು. ಆದರೆ ಪ್ರಧಾನಿ ಲೀ ಕುವಾನ್ ಯು ಹಿಂಜರಿಯಲಿಲ್ಲ. ಅವರು ತಮ್ಮ ಮುಂದಿದ್ದ ಒಂದೇ ಒಂದು ಸಂಪನ್ಮೂಲವನ್ನು ಬಳಸಲು ನಿರ್ಧರಿಸಿದರು. ಆ ಸಂಪನ್ಮೂಲವೇ ಸಿಂಗಾಪುರದ ಜನರು. ಲೀ ಕುವಾನ್ ಯು ಅವರಿಗೆ ಒಂದು ಸತ್ಯ ಸ್ಪಷ್ಟವಾಗಿ ತಿಳಿದಿತ್ತು. ಸಿಂಗಾಪುರ್ ಬದುಕಬೇಕಾದರೆ ಇಡೀ ಪ್ರಪಂಚಕ್ಕೆ ಸಿಂಗಾಪುರದ ಅವಶ್ಯಕತೆ ಇರಬೇಕು. ಆ ಸಮಯದಲ್ಲಿ ಸಿಂಗಾಪುರದ ಬಳಿ ಇದ್ದ ಅತಿದೊಡ್ಡ ಬಲವೆಂದರೆ ಅವರ ಭೌಗೋಳಿಕ ಸ್ಥಳ. ಸಿಂಗಾಪುರವು ಜಗತ್ತಿನ ಅತಿ ಹೆಚ್ಚು ಹಡಗುಗಳು ಸಂಚರಿಸುವ ಮಲಕ್ಕಾ ಜಲಸಂಧಿಯ ಹೆಬ್ಬಾಗಿಲಿನಲ್ಲಿದೆ. ಚೀನಾ, ಜಪಾನ್ ಮತ್ತು ಭಾರತದ ನಡುವೆ ನಡೆಯುವ 40% ಸಮುದ್ರ ವ್ಯಾಪಾರ ಇದೇ ದಾರಿಯ ಮೂಲಕ ಹೋಗಬೇಕು. 1960ರಲ್ಲಿ ಭಾರತ ಸೇರಿದಂತೆ ಬಹುತೇಕ ಬಡ ದೇಶಗಳು ಪಾಶ್ಚಿಮಾತ್ಯ ದೇಶಗಳ ಮಲ್ಟಿನ್ಯಾಷನಲ್ ಕಂಪನಿಗಳನ್ನು ತಮ್ಮ ದೇಶದಿಂದ ಹೊರಹಾಕುತ್ತಿದ್ದವು. ಅವುಗಳನ್ನು ಆಧುನಿಕ ಈಸ್ಟ್ ಇಂಡಿಯಾ ಕಂಪನಿಗಳು ಎಂದು ಜನರು ನಂಬಿದ್ದರು. ಆದರೆ ಲೀ ಕುವಾನ್ ಯು ಉಲ್ಟಾ ಯೋಚಿಸಿದರು. ಅವರು ಅಮೆರಿಕ, ಯುರೋಪ್ ಮತ್ತು ಜಪಾನ್ನ ಟಾಪ್ ಕಂಪನಿಗಳ ಮುಖ್ಯಸ್ಥರನ್ನು ಭೇಟಿಯಾಗಿ ಒಂದು ಓಪನ್ ಆಫರ್ ನೀಡಿದರು. ನಮ್ಮ ದೇಶದಲ್ಲಿ ನಿಮಗೆ ಕಡಿಮೆ ತೆರಿಗೆ ವಿಧಿಸುತ್ತೇವೆ, ಅತ್ಯುತ್ತಮ ಮೂಲಸೌಕರ್ಯ ನೀಡುತ್ತೇವೆ ಮತ್ತು ಮುಖ್ಯವಾಗಿ ನಮ್ಮ ದೇಶದಲ್ಲಿ ಯಾವುದೇ ಕಾರ್ಮಿಕ ಸಂಘಗಳ ಮುಷ್ಕರಗಳು ನಡೆಯದಂತೆ ನಾವು ನೋಡಿಕೊಳ್ಳುತ್ತೇವೆ. ನೀವು ಬಂದು ನಮ್ಮ ದೇಶದಲ್ಲಿ ನಿಮ್ಮ ಫ್ಯಾಕ್ಟರಿಗಳನ್ನು ಹಾಕಿ ಎಂದು ಹೇಳಿದರು. ಆಗ್ನೇಯ ಏಷ್ಯಾದ ಉಳಿದ ದೇಶಗಳು ಯುದ್ಧ, ಭ್ರಷ್ಟಾಚಾರ ಮತ್ತು ಗಲಭೆಗಳಲ್ಲಿ ಮುಳುಗಿದ್ದಾಗ ಸಿಂಗಾಪುರವು ವಿದೇಶಿ ಹೂಡಿಕೆದಾರರ ಒಂದು ಅತ್ಯಂತ ಸುರಕ್ಷಿತ ಸ್ವರ್ಗವಾಯಿತು. ಟೆಕ್ಸಾಸ್ ಇನ್ಸ್ಟ್ರೂಮೆಂಟ್, ನ್ಯಾಷನಲ್ ಸೆಮಿಕಂಡಕ್ಟರ್ ಮತ್ತು HP ನಂತಹ ಅಮೆರಿಕದ ಕಂಪನಿಗಳು ಸಿಂಗಾಪುರ್ನಲ್ಲಿ ತಮ್ಮ ಎಲೆಕ್ಟ್ರಾನಿಕ್ ಮತ್ತು ಚಿಪ್ ಫ್ಯಾಕ್ಟರಿಗಳನ್ನು ತೆರೆದವು. ಕೆಲವೇ ವರ್ಷಗಳಲ್ಲಿ ಸಿಂಗಾಪುರದ ನಿರುದ್ಯೋಗ ಸಮಸ್ಯೆ ಸಂಪೂರ್ಣವಾಗಿ ಮಾಯವಾಯಿತು.
ದುಡ್ಡು ಬಂದರೆ ಸಾಲದು, ಆ ದುಡ್ಡು ರಾಜಕಾರಣಿಗಳ ಜೇಬಿಗೆ ಸೇರದೆ ದೇಶದ ಅಭಿವೃದ್ಧಿಗೆ ಬಳಕೆಯಾಗಬೇಕು. ಆ ಕಾಲದಲ್ಲಿ ಏಷ್ಯಾದ ಪ್ರತಿಯೊಂದು ದೇಶವೂ ಭ್ರಷ್ಟಾಚಾರದಲ್ಲಿ ಮುಳುಗಿತ್ತು. ಆದರೆ ಲೀ ಕುವಾನ್ ಯು ಭ್ರಷ್ಟಾಚಾರದ ವಿರುದ್ಧ ಇತಿಹಾಸವೇ ಕಂಡಿರದಂತಹ ಕಠಿಣ ಕ್ರಮಗಳನ್ನು ತೆಗೆದುಕೊಂಡರು. ಲೀ ಕುವಾನ್ ಯು CPIB ಎಂಬ ತನಿಖಾ ಸಂಸ್ಥೆಗೆ ಅನಿರ್ಬಂಧಿತ ಅಧಿಕಾರ ನೀಡಿದರು. ಈ ಸಂಸ್ಥೆ ಪ್ರಧಾನಮಂತ್ರಿಯನ್ನೇ ತನಿಖೆ ಮಾಡುವಷ್ಟು ಸ್ವತಂತ್ರವಾಗಿತ್ತು. ಲೀ ಅವರ ಸ್ವಂತ ಆಪ್ತ ಸ್ನೇಹಿತ ಮತ್ತು ಸಚಿವನಾಗಿದ್ದ ಟೆ ಚಿಯಾಂಗ್ ವಾನ್ ಭ್ರಷ್ಟಾಚಾರದ ಆರೋಪಕ್ಕೆ ಒಳಗಾದಾಗ ಲೀ ಆತನನ್ನು ರಕ್ಷಿಸಲಿಲ್ಲ. ಅವಮಾನ ತಾಳಲಾರದೆ ಆ ಸಚಿವ ಆತ್ಮಹತ್ಯೆ ಮಾಡಿಕೊಂಡ. ಸಿಂಗಪುರದಲ್ಲಿ ಒಂದು ಸ್ಪಷ್ಟ ಸಂದೇಶ ರವಾನೆಯಾಯಿತು: ಭ್ರಷ್ಟಾಚಾರ ಮಾಡಿದರೆ ಸಾವು ಅಥವಾ ಜೈಲು ನಿಶ್ಚಿತ. ಲೀ ಕುವಾನ್ ಯು ಭ್ರಷ್ಟಾಚಾರ ನಿಲ್ಲಿಸಲು ಒಂದು ಅದ್ಭುತವಾದ ಉಪಾಯ ಮಾಡಿದರು. ರಾಜಕಾರಣಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಲಂಚ ತೆಗೆದುಕೊಳ್ಳಬಾರದು ಎಂದರೆ ಅವರಿಗೆ ಕಾರ್ಪೊರೇಟ್ CEOಗಳಿಗಿಂತ ಹೆಚ್ಚು ಸಂಬಳ ನೀಡಬೇಕು. ಇಂದಿಗೂ ಸಿಂಗಾಪುರದ ಪ್ರಧಾನಿಯ ವರ್ಷದ ಸಂಬಳ ಅಮೆರಿಕ ಅಧ್ಯಕ್ಷರಿಗಿಂತ 4 ಪಟ್ಟು ಹೆಚ್ಚಾಗಿದೆ. ಸಂಬಳ ಹೆಚ್ಚಿದ್ದಾಗ ಯಾರೂ ಲಂಚದ ಆಸೆಗೆ ಬೀಳುವುದಿಲ್ಲ. 1960ರಲ್ಲಿ ಸಿಂಗಾಪುರದ ಜನರು ಕೊಳಚೆ ನಗರಗಳಲ್ಲಿ ವಾಸಿಸುತ್ತಿದ್ದರು. ಲೀ ಕುವಾನ್ ಸೆಂಟ್ರಲ್ ಪ್ರಾವಿಡೆಂಟ್ ಫಂಡ್ ಎಂಬ ಕಡ್ಡಾಯ ಉಳಿತಾಯ ಯೋಜನೆಯನ್ನು ತಂದರು. ಪ್ರತಿಯೊಬ್ಬ ನಾಗರಿಕನ ಸಂಬಳದ ಒಂದು ಭಾಗವನ್ನು ಸರ್ಕಾರವು ಉಳಿತಾಯಕ್ಕೆ ಹಾಕುತ್ತಿತ್ತು. ಆ ಹಣವನ್ನು ಬಳಸಿ ಸರ್ಕಾರವು ಹೌಸಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಬೋರ್ಡ್ ಮೂಲಕ ಲಕ್ಷಾಂತರ ಸುಂದರವಾದ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿತು. ಇಂದು ಸಿಂಗಾಪುರದ 80% ಜನರು ಸರ್ಕಾರದ ಹೌಸಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಬೋರ್ಡ್ನ ಅಪಾರ್ಟ್ಮೆಂಟ್ಗಳಲ್ಲೇ ವಾಸಿಸುತ್ತಿದ್ದಾರೆ. ಇಲ್ಲಿ ಲೀ ಕುವಾನ್ ಒಂದು ಅದ್ಭುತ ಸೈಕಾಲಜಿ ತಂತ್ರ ಬಳಸಿದರು. ಪ್ರತಿಯೊಂದು ಅಪಾರ್ಟ್ಮೆಂಟ್ ಬಿಲ್ಡಿಂಗ್ನಲ್ಲಿಯೂ ಚೀನಿಯರು, ಮಲಯಾಳಿಗಳು ಮತ್ತು ತಮಿಳರು ಒಟ್ಟಿಗೆ ಇರಬೇಕು ಎಂಬ ಮೀಸಲಾತಿ ಸಿಸ್ಟಮ್ ತಂದರು. ಇದರಿಂದ ಜಾತಿ ಧರ್ಮದ ಗೋಡೆಗಳು ಒಡೆದು ಎಲ್ಲರೂ ನಾವು ಸಿಂಗಪೂರಿಯನ್ನರು ಎಂದು ಬದುಕಲು ಶುರು ಮಾಡಿದರು. ಸಿಂಗಪುರವು ಶ್ರೀಮಂತವಾಯಿತು, ಆದರೆ ಮಲೇಷ್ಯಾದಿಂದ ನೀರು ಬರುವುದನ್ನು ನಿಂತರೆ ದೇಶ ಸಾಯುತ್ತಿತ್ತು. ನೀರಿನ ಈ ಪರಾವಲಂಬನೆಯನ್ನು ತಪ್ಪಿಸಲು ಸಿಂಗಪುರ್ ಮಾಡಿದ್ದು ಜಗತ್ತಿನ ಅತಿದೊಡ್ಡ ವೈಜ್ಞಾನಿಕ ಪವಾಡ. ಇದಕ್ಕಾಗಿ ಸಿಂಗಪುರವು 4 ನ್ಯಾಷನಲ್ ಟ್ಯಾಪ್ ಸ್ಟ್ರಾಟಜಿಯನ್ನು ಬಳಸಿದರು. 1. ಸ್ಥಳೀಯ ಜಲಾಶಯಗಳು. ಸಿಂಗಪುರದ ಪ್ರತಿ ಇಂಚು ಮಳೆ ನೀರನ್ನು ಸಂಗ್ರಹಿಸಲು ಇಡೀ ನಗರವನ್ನೇ ಒಂದು ಬೃಹತ್ ವಾಟರ್ ಕ್ಯಾಚ್ಮೆಂಟ್ ಏರಿಯಾಗಿ ಮಾಡಲಾಗಿದೆ. ಮರೀನಾ ಬೇ ಎಂಬ ಸಮುದ್ರದ ಭಾಗವನ್ನು ಸಿಹಿ ನೀರಿನ ಸರೋವರವನ್ನಾಗಿ ಬದಲಾಯಿಸಲಾಯಿತು. 2. ಮಲೇಷ್ಯಾ ನೀರು. ಹಳೆಯ ಒಪ್ಪಂದದ ಪ್ರಕಾರ ಮಲೇಷ್ಯಾ ಪೈಪ್ಗಳ ಮೂಲಕ ಬರುವ ನೀರು. 3. ನ್ಯೂ ವಾಟರ್. ಇದು ಸಿಂಗಪುರದ ಅತಿದೊಡ್ಡ ಗರ್ವ. ಸಿಂಗಪುರ್ ನಗರದ ಕೊಳಚೆ ನೀರು, ಟಾಯ್ಲೆಟ್ ನೀರನ್ನು ಅತ್ಯಾಧುನಿಕ ಮೈಕ್ರೋಫಿಲ್ಟ್ರೇಷನ್ ಮತ್ತು RO ತಂತ್ರಜ್ಞಾನದ ಮೂಲಕ ಶುದ್ಧೀಕರಿಸಿ ಕುಡಿಯಲು ಯೋಗ್ಯವಾದ ಸಿಹಿ ನೀರನ್ನಾಗಿ ಬದಲಾಯಿಸಿತು. 4. ಡಿಸಲೈನೇಷನ್. ಸಮುದ್ರದ ಉಪ್ಪು ನೀರನ್ನು ಸಿಹಿ ನೀರನ್ನಾಗಿ ಮಾಡುವುದು. ಸ್ನೇಹಿತರೆ, ಸಿಂಗಪುರದಲ್ಲಿ ಒಂದು ಹನಿ ಕಚ್ಚಾ ತೈಲವೂ ಸಿಗುವುದಿಲ್ಲ. ಆದರೆ ಇಂದು ಸಿಂಗಾಪುರ್ ಜಗತ್ತಿನ ಟಾಪ್ 3 ತೈಲ ಸಂಸ್ಕರಣಾ ಕೇಂದ್ರಗಳಲ್ಲಿ ಒಂದಾಗಿದೆ. ಮಧ್ಯಪ್ರಾಚ್ಯದಿಂದ ಚೀನಾ ಮತ್ತು ಜಪಾನ್ಗೆ ಹೋಗುವ ತೈಲ ಹಡಗುಗಳನ್ನು ಸಿಂಗಾಪುರದಲ್ಲಿ ನಿಲ್ಲಿಸಿ ಕಚ್ಚಾ ತೈಲವನ್ನು ಪೆಟ್ರೋಲ್, ಡೀಸೆಲ್ ಮತ್ತು ಪ್ಲಾಸ್ಟಿಕ್ ರಾಸಾಯನಿಕಗಳನ್ನಾಗಿ ಸಂಸ್ಕರಿಸಿ ಮಾರಾಟ ಮಾಡಲಾಗುತ್ತದೆ. ಇದಕ್ಕಾಗಿ ಸಿಂಗಾಪುರವು ಸಮುದ್ರದಲ್ಲಿ ಮಣ್ಣು ಹಾಕಿ ಜುರಾಂಗ್ ಐಲ್ಯಾಂಡ್ ಎಂಬ ಕೃತಕ ದ್ವೀಪವನ್ನೇ ಸೃಷ್ಟಿಸಲಾಗಿದೆ. ಸಿಂಗಾಪುರ್ ಜಗತ್ತಿನ ನಂಬರ್ 1 ದೇಶವಾಗಲು ಅದಕ್ಕೆ ಕಾರಣ ಅಲ್ಲಿನ ಕಟ್ಟುನಿಟ್ಟಾದ ನಿಯಮಗಳೇ ಕಾರಣ. ಸಿಂಗಾಪುರ್ ಒಂದು ಫೈನ್ ಸಿಟಿ, ಅಲ್ಲಿ ಎಲ್ಲದಕ್ಕೂ ದಂಡ ಹಾಕುತ್ತಾರೆ ಎನ್ನುವ ಮಾತಿದೆ. ಅದೇ ರೀತಿ ಸಿಂಗಾಪುರದಲ್ಲಿ ಕಾನೂನುಗಳು ಎಷ್ಟು ಕಟ್ಟುನಿಟ್ಟಾಗಿವೆ ಎಂದರೆ ರಸ್ತೆಯಲ್ಲಿ ಕಸ ಹಾಕಿದರೆ ಅಥವಾ ಉಗಿಳಿದರೆ 60,000 ರೂಪಾಯಿಗಳನ್ನು ದಂಡ ಕಟ್ಟಬೇಕು. ಇನ್ನೊಬ್ಬರ ವೈಫೈ ಪಾಸ್ವರ್ಡ್ ಕದ್ದು ಬಳಸಿದರೆ 3 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ. ಮತ್ತು ಎಲ್ಲದಕ್ಕಿಂತ ಪ್ರಸಿದ್ಧವಾದ ನಿಯಮ 1992ರಿಂದ ಸಿಂಗಾಪುರದಲ್ಲಿ ಚ್ಯೂಂಗಮ್ ಮಾರಾಟ ಮಾಡುವುದನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ. ಸಿಂಗಾಪುರಕ್ಕೆ ಯಾರಾದರೂ 500 ಗ್ರಾಂಗಿಂತ ಹೆಚ್ಚು ಗಾಂಜಾ ಅಥವಾ ಹೆರಾಯಿನ್ ಡ್ರಗ್ಸ್ ತಂದರೆ ಅಲ್ಲಿ ಯಾವುದೇ ಬೇಲ್ ಸಿಗುವುದಿಲ್ಲ, ನೇರವಾಗಿ ಗಲ್ಲು ಶಿಕ್ಷೆ ನೀಡಲಾಗುತ್ತದೆ. ಇದೇ ಕಟ್ಟುನಿಟ್ಟಿನ ಶಿಸ್ತು ಸಿಂಗಾಪುರವನ್ನು ಜಗತ್ತಿನ ಅತ್ಯಂತ ಸುರಕ್ಷಿತ ದೇಶವನ್ನಾಗಿ ಮಾಡಿದೆ. ಸ್ನೇಹಿತರೆ, ಲೀ ಕುವಾನ್ ಯು ಅವರು 2015ರಲ್ಲಿ ಮರಣ ಹೊಂದಿದರು. ಆದರೆ ಅವರು ಬಿಟ್ಟು ಹೋದ ಸಿಂಗಾಪುರ್ ಇಂದು ಜಗತ್ತಿನ ಆರ್ಥಿಕ ರಾಜನಾಗಿದೆ. ಸಿಂಗಾಪುರದ ಈ ಕಥೆಯಿಂದ ನಾವು ಕಲಿಯಬೇಕಾದ ಅತಿದೊಡ್ಡ ಪಾಠವೆಂದರೆ, ಒಂದು ದೇಶ ಅಭಿವೃದ್ಧಿಯಾಗಲು ದೊಡ್ಡ ಭೂಪ್ರದೇಶವಾಗಲಿ, ಚಿನ್ನ, ತೈಲದಂಥ ನೈಸರ್ಗಿಕ ಸಂಪನ್ಮೂಲಗಳಾಗಲಿ ಬೇಕಾಗಿಲ್ಲ. ದೇಶವನ್ನು ಮುನ್ನಡೆಸುವ ನಾಯಕನಲ್ಲಿ ದೂರದೃಷ್ಟಿ ಮತ್ತು ಪ್ರಾಮಾಣಿಕತೆ ಇರಬೇಕು. ದೇಶದ ಕಾನೂನುಗಳು ಶ್ರೀಮಂತ ಮತ್ತು ಬಡವ ಎಂಬ ಭೇದವಿಲ್ಲದೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅನ್ವಯವಾಗಬೇಕು. ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ಕಚ್ಚಾಡುವುದನ್ನು ಬಿಟ್ಟು ಶಿಕ್ಷಣ ಮತ್ತು ತಂತ್ರಜ್ಞಾನಕ್ಕೆ ಆದ್ಯತೆ ನೀಡಬೇಕು. 1965ರಲ್ಲಿ ಕುಡಿಯುವ ನೀರಿಗೂ ಪರದಾಡುತ್ತಿದ್ದ ಒಂದು ಸಣ್ಣ ದ್ವೀಪ ಕೇವಲ 50 ವರ್ಷಗಳಲ್ಲಿ ಇಡೀ ಪ್ರಪಂಚವೇ ನಿಂತು ನೋಡುವಂಥ ಸೂಪರ್ ಪವರ್ ಆಗಬಹುದು ಎಂದರೆ ಅಪಾರ ಯುವಜನತೆ ಮತ್ತು ಸಂಪನ್ಮೂಲಗಳಿರುವ ಭಾರತದಂಥ ದೇಶ ಏನೆಲ್ಲ ಸಾಧಿಸಬಹುದು ಒಮ್ಮೆ ಯೋಚಿಸಿ. ಸ್ನೇಹಿತರೆ, ನಿಮಗೆ ಏನನಿಸುತ್ತದೆ? ಸಿಂಗಪುರದಂತೆ ನಮ್ಮ ದೇಶದಲ್ಲೂ ಭ್ರಷ್ಟಾಚಾರ ಮತ್ತು ಕಸ ಹಾಕುವವರ ವಿರುದ್ಧ ಅಂತಹ ಕಠಿಣ ಕಾನೂನುಗಳು ತಂದರೆ ನಮ್ಮ ಜನರು ಅದನ್ನು ಪಾಲಿಸುತ್ತಾರಾ? ಅಥವಾ ಲೀ ಕುವಾನ್ ಅವರಂತಹ ಕಠಿಣ ನಾಯಕನ ಅವಶ್ಯಕತೆ ನಮಗಿದೆಯಾ? ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂಥ ನೈಜ, ಸಂಶೋಧನಾ ಆಧಾರಿತ ಮತ್ತು ಜಗತ್ತಿನ ನಿಗೂಢ ರಹಸ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.